ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿರೀಕ್ಷೆಯ ವಾಕ್ಯಕ್ಕೆ ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯರೇ, ದೇವರು ಒಳ್ಳೆಯವನಾಗಿದ್ದಾನೆ. ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಈ ಶ್ರಮ ಮರಣ ದಿವಸಗಳಲ್ಲಿ ನಾವು ಒಂದು ವಾಕ್ಯವನ್ನು ನಾವು ಗಮನಿಸೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ ಹೀಗೆ ಹೇಳ್ತದೆ: ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ಎಂಬುದಾಗಿ. ಆತನು ಶಿಲುಬೆಯ ಮೇಲೆ ತನ್ನನ್ನೇ ತಾನು ಯಜ್ಞವಾಗಿ ಸಮರ್ಪಿಸ್ತಾ. ಪ್ರಿಯರೇ, ಯಾಕೆ ಅಷ್ಟೊಂದು ಪ್ರೀತಿ ನಮ್ಮ ಮೇಲೆ? ಆತನು ಶಿಲುಬೆಯ ಮೇಲೆ ನಮ್ಮಲ್ಲಿದ್ದಂಥ ಒಂದು ದೋಷ ಪತ್ರವನ್ನು ಆತನು ಕೆಡವಿ ಹಾಕಿದ ತನ್ನ ರಕ್ತದ ಮೂಲಕ. ಪ್ರಿಯರೇ, ದೇವರು ತನಗೋಸ್ಕರ, ಸ್ವಾಮಿಗೋಸ್ಕರ ಆತನು ನಮಗೋಸ್ಕರವೇ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸುವುದನ್ನು ನಾವು ನೋಡ್ತೇವೆ. ಆತನು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ನಾವು ನೋಡ್ತೇವೆ. ಯಾಕೆ ಕ್ರಿಸ್ತನು ಶಿಲುಬೆಯ ಮೇಲೆ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿ? ನಮ್ಮ ಕೈಯನ್ನು ಹಿಡಿಯುವುದಕ್ಕೋಸ್ಕರ ಆತನು ಆ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯನ್ನು ಎದುರಿಸುವಂಥ ದೇವರು ಆತನಾಗಿದ್ದ. ದೇವರಾದ್ರೂ ಆತನು ನಮಗೋಸ್ಕರ, ನಿನ್ನ ಪಾಪಗಳಿಗೋಸ್ಕರ, ನಿನ್ನ ನಿಮಿತ್ತವಾಗಿ, ನನ್ನ ದ್ರೋಹಗಳ ನಿಮಿತ್ತವಾಗಿ ಆತನು ತನ್ನನ್ನೇ ಸ್ವಾಮಿಗೆ ಜೀವ ಬಲಿಯಾಗಿ ಯಜ್ಞವಾಗಿ ಸಮರ್ಪಿಸುವುದನ್ನು ನಾವು ನೋಡ್ತೇವೆ. ಆತನು ಸುಗಂಧ ಒಂದು ವಾಸನೆಯಾಗಿ ಕರ್ತನ ಮುಂದೆ ಇರುವುದನ್ನು ನಾವು ನೋಡ್ತೇವೆ. ಆತನು ಎಲ್ಲವನ್ನ ಬರಿದು ಮಾಡಿಕೊಂಡ, ತನಗೋಸ್ಕರ ಏನು ಇಡದೆ ಎಲ್ಲವನ್ನ ಬರಿದು ಮಾಡಿಕೊಂಡ. ಯಾಕೆ ಅಂದರೆ ನಿನ್ನ ಪ್ರೀತಿಗೋಸ್ಕರ, ನಿನ್ನ ಕೈಯನ್ನು ಹಿಡಿಯುವುದಕ್ಕೋಸ್ಕರ ಆತ ನಮ್ಮನ್ನು ಅಷ್ಟೊಂದು ಪ್ರೀತಿ ಮಾಡಿದ್ದಾನೆ. ಆ ಪ್ರೀತಿಗೆ ನಾವು ಬದಲೇನು ಕೊಡಲಿ ಎಂಬುದಾಗಿ ಹಾಡುಗಾರನು ಹೇಳಿದಂತೆ ಅಂಥ ಉನ್ನತವಾದ ಪ್ರೀತಿ ಇವತ್ತು ಸಹ ಆತನು ನಿಮ್ಮೆಲ್ಲರನ್ನ ಕೈ ಚಾಚಿ ಶಿಲುಬೆಯ ಮೇಲೆ ಕರೆಯುತ್ತಾ ಇದ್ದಾನೆ. ಬನ್ನಿ ನನ್ನ ಮಕ್ಕಳೇ, ನನ್ನ ಹತ್ರ ಬನ್ನಿರಿ. ನಿಮ್ಮಲ್ಲಿರುವಂತಕ್ಕಂಥ ಯಾವ ತಪ್ಪು, ಯಾವ ದ್ರೋಹ ಏನಿದ್ರೂ ಸ್ವಾಮಿಯ ಮುಂದೆ ಬರುವುದಾದರೆ ಆತನು ಕ್ಷಮಿಸುವಂಥ ದೇವರು ಆತನಾಗಿದ್ದಾನೆ. ಒಂದು ವೇಳೆ ನಿಮ್ಮಲ್ಲಿರುವಂತಕ್ಕಂಥ ಅಸಹಾಯಕ ಸ್ಥಿತಿ, ನಿಮ್ಮಲ್ಲಿ ಇರುವಂತಕ್ಕಂಥ ಒಂದು ಕ್ಷಮಿಸದೇ ಇರುವಂತಕ್ಕಂಥ ಗುಣಗಳು ಇನ್ನೂ ಇರುವುದಾದರೆ ಸ್ವಾಮಿಯ ಮುಂದೆ ಹೇಳೋಣ. ಸ್ವಾಮಿ, ನೀನು ನನ್ನ ಪ್ರೀತಿಸ್ದೆ, ನನ್ನ ಪಾಪಗಳನ್ನೆಲ್ಲ ಕ್ಷಮಿಸ್ದೆ, ನೀನು ನನಗೆ ಕರುಣೆಯನ್ನು ಕೊಟ್ಟೆಯಲ್ಲ ಸ್ವಾಮಿ, ನಾನು ಇತರರಿಗೆ ಕರುಣೆಯನ್ನು ಕೊಡುವಂತಕ್ಕಂಥ ಮಗನಾಗಿ ಮಗಳಾಗಿ ಮಾರ್ಪಡಿಸು. ಹೌದು, ಶಿಲುಬೆಯ ಮೇಲೆ ನಾವು ನೋಡಬೇಕಾದ್ರೆ ಕ್ಷಮಿಸುವಂಥದ್ದು ಬಹು ಮುಖ್ಯ. ಇಲ್ಲಿ ಆತನು ಯಾವ ರೀತಿ ಎಲ್ಲರ ಪಾಪಗಳನ್ನು ಹೊತ್ತುಕೊಂಡು ಎಲ್ಲರನ್ನು ಕ್ಷಮಿಸಿ ಎಲ್ಲರಿಗೋಸ್ಕರ ತಮ್ಮ ಜೀವಿತವನ್ನು ಕೊಟ್ಟನೋ, ಅದೇ ರೀತಿ ಅದೇ ಕ್ಷಮಾಪಣೆ ಗುಣ ಈ ಶ್ರಮ ಮರಣ ದಿವಸಗಳಲ್ಲಿ ದೇವರು ನಮಗೆ ದಯಪಾಲಿಸಲಿ. ಇತರನ್ನು ಕ್ಷಮಿಸುವ ಹಾಗೆ ದೇವರು ನಮ್ಮನ್ನು ಬಲಪಡಿಸಲಿ. ಪ್ರಿಯರೇ, ನಾವು ಕ್ಷಮಿಸದೇ ಇರಬೇಕಾದ್ರೆ ನಮ್ಮಲ್ಲಿ ಅನೇಕ ವ್ಯಾಧಿಗಳು ಉಂಟಾಗ್ತದೆ, ಅನೇಕ ನೋವುಗಳು ಉಂಟಾಗ್ತದೆ, ಅನೇಕ ಒಂದು ಸಂಗತಿಗಳು ನಮಗೆ ಅಸಮಾಧಾನಗಳು ಉಂಟಾಗ್ತದೆ. ಆದರೆ ಕ್ಷಮಿಸಬೇಕಾದ್ರೆ ದೇವರ ಒಂದು ಸಮಾಧಾನ ನಮ್ಮನ್ನು ನಿತ್ಯವೂ ನಿರಂತರವೂ ಆಳ್ವಿಕೆ ಮಾಡ್ತದೆ. ಯಾಕೆಂದರೆ ಕ್ಷಮಿಸುವಂಥದ್ದು, ಕ್ರಿಸ್ತನಿಂದ ಕಲಿಯುವಂಥದ್ದು ನಾವು ಬಹು ಮುಖ್ಯವಾಗಿದೆ. ಈ ದಿವಸದಲ್ಲಿ ದೇವರು ಯಾರ್ಯಾರನ್ನ ಕರೆದಿದ್ದಾರೋ, ಯಾರ್ಯಾರನ್ನ ಶುಚಿಪಡಿಸಿದ್ದಾರೋ, ದೇವರು ಯಾರ್ಯಾರನ್ನ ಶುಚಿಪಡಿಸಿದ್ದಾರೋ ಅವರನ್ನು ಪ್ರೀತಿಸುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾನು ಕ್ಷಮಿಸುವ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ನಾವು ಇತರರನ್ನ ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಪ್ರಿಯರೇ, ಪ್ರೀತಿ ಮಾತ್ರ ಎಲ್ಲದರಲ್ಲೂ ನಿಲ್ಲುವಂಥದ್ದು. ಪ್ರವಾದನೆಗಳು ಉರುಳಿ ಹೋಗ್ತದೆ, ಆದರೆ ಪ್ರೀತಿ ನಿರಂತರವೂ, ಯಾವಾಗಲೂ ನಿತ್ಯವೂ ನಿರಂತರವೂ ನೆಲೆಯಾಗಿರುವಂಥದ್ದು ಅದಾಗಿದೆ. ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನಗೆ ಒಂದು ಒಳ್ಳೆಯ ಹೃದಯವನ್ನು ಕೊಡು, ಪ್ರೀತಿಯ ಹೃದಯವನ್ನು ಅನುಗ್ರಹಿಸಿಕೊಡು, ಕ್ಷಮಿಸುವಂತಕ್ಕಂಥ ಹೃದಯವನ್ನು ಅನುಗ್ರಹಿಸಿಕೊಡು. ಕ್ಷಮಿಸಬೇಕಾದರೆ ತುಂಬ ಕಷ್ಟ ಆಗ್ತದೆ, ತುಂಬ ನೋವು ಉಂಟಾಗ್ತದೆ. ಆದರೆ ದೇವ್ರು ನಮ್ಮನ್ನು ಪ್ರೀತಿಸಿದ್ನಲ್ಲ, ದೇವ್ರು ನಮ್ಮನ್ನು ಕ್ಷಮಿಸಿದ್ನಲ್ಲ, ಅದೇ ರೀತಿ ನಾವು ಇತರನ್ನು ಕ್ಷಮಿಸುವ ಹಂಗಿನಲ್ಲಿದ್ದೇವೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನನ್ನ ಜೊತೆ ಯಾರ್ಯಾರು ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಇತರನ್ನು ಕ್ಷಮಿಸಲಿಕ್ಕೆ ಅಸಾಧ್ಯವಾದ ಕಾರ್ಯಗಳಲ್ಲಿ ಯಾರ್ಯಾರು ಕಷ್ಟಪಡ್ತಾ ಇದ್ದಾರೋ ಸ್ವಾಮಿ, ಅವರನ್ನು ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ಕ್ಷಮಿಸುವಂತಕ್ಕಂಥ ಗುಣ ಅವರಿಗೆ ದಯಪಾಲಿಸಿಕೊಡು ಸ್ವಾಮಿ. ದೇವರೇ, ಇತರರನ್ನು ಪ್ರೀತಿಸಿ, ಇತರರನ್ನು ನಿರಂತರವಾಗಿ ಏನೇ ತಪ್ಪು ಮಾಡಿದ್ರು 7-70 ಸಾರಿ ನೀನು ಕ್ಷಮಿಸಬೇಕು ಎಂದು ಹೇಳಿದ್ಯಲ್ಲ ಸ್ವಾಮಿ, ಆ ಒಂದು ಗುಣಗಳು ನಮ್ಮಲ್ಲಿ ನನ್ನ ಜೊತೆ ಯಾರ್ಯಾರು ನೋಡ್ತಾ ಇದ್ದಾರೋ ಅವರ ಜೊತೆ ನಿರಂತರವೂ ನೆಲೆಯಾಗಿರಲಿ ಅಪ್ಪ.
ಕ್ಷಮಿಸಬೇಕಾದರೆ ಕರ್ತನೆ ಹಲವು ನೋವುಗಳು, ಹಲವು ಮಾತುಗಳು, ಅವಮಾನಗಳು ಮುಂದೆ ಇದ್ದರೂ ದೇವರೇ ನಾನು ಬೇಡ್ತೇನೆ ಸ್ವಾಮಿ, ನಾನು ಪ್ರಾರ್ಥನೆ ಮಾಡ್ತೇನೆ ದೇವರೇ, ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ಅವರ ಗಾಯಗಳನ್ನು ಗುಣಪಡಿಸು ಸ್ವಾಮಿ. ಅಪ್ಪ, ನೀನು ಅವರ ಕಣ್ಣೀರನ್ನು ಒರೆಸು, ಅವರ ಗಾಯಗಳನ್ನು ಗುಣಪಡಿಸು ಕರ್ತನೆ. ಅಪ್ಪ, ಅವರಿಗೆ ಅವಮಾನ ಆದಂಥ ಜಾಗದಲ್ಲಿ 2ರಷ್ಟು ಮಾನವನ ದಯಪಾಲಿಸಿಕೊಡು ಸ್ವಾಮಿ. ನೀನೇ ನಡೆಸಿಕೊಡು ಸ್ವಾಮಿ. ಕುಂಬಾರನು ನೀನು ದೇವರೇ, ಜೇಡಿಮಣ್ಣು ನಾವು ಸ್ವಾಮಿ. ನಮ್ಮ ನಡೆಸುವಂಥ ದೇವರು ನೀನಾಗಿದೆ ಕರ್ತನೆ. ಘನಮಾನ ಸ್ತುತಿ ನೀನೊಬ್ಬನಿಗೆ ಸಲ್ಲಲಿ. ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್.